ಜನಸಂಖ್ಯೆಯಲ್ಲಿ ಜನಜಂಗುಳಿ, ಮದುವೆಯವರ ಸಂಖ್ಯೆ ಹೆಚ್ಚಾಗಿದೆ. ಮಹಿಳೆಯರು ಅತಿ ವಿರಳ, ಮತ್ತು ಮದುವೆ ಸಮಾರಂಭಗಳನ್ನು ಮಾಡಿಕೊಳ್ಳುವ ತುಂಬಾ ಸರಳ. ಬಂದ್ಬಿಡ್ತಾರ ಲೇ ಸ್ವಲ್ಪ ಮನೆ ಕೆಲಸ ಬಹುಶಃ ಏನಾರ ಸ್ವಲ್ಪ ಇರ್ಬೇಕಲ್ಲ. ಇದ್ದವ್ರು ಲೇಟಾಗಿ ಬರ್ತಾರ. ನಿಮ್ಮಂಗೈತೆ ಊರ ಮುಂಜಾನೆ ಬಂದು ಕುಂತ್ಕೊಳ್ಳಿ. ಇಲ್ಲಿ ಏನು ಸರ್ ಇಷ್ಟೊಂದು ಕ್ಲೀನ್ ಆಗ್ಬಿಡುತ್ತೆ. ಕಸ ಕಸ ಬಡ್ರಿ ಕರ್ನಿ ನಿಮ್ಗೂ ಫ್ಲವರ್ಸ್ ನಿಮ್ಗೆ ಮೊನ್ನೆ ಉದ್ಯೋಗ ಕೊಟ್ಟಿರಲ್ಲ ನೀವು ತಗರಿ ಒಬ್ಬರು ಫ್ಲವರ್ಸ್ ಒಬ್ಬರು ಇಟ್ಕೊಬಾರ್ದು ತಗರ ಅಂತ ನಿಮಗೋಸ್ಕರ ಯಾಕೆ ನಾ ಕೊಟ್ಟು ನಡೀಲಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮೇಘ ಖುಷ್ಕಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಮೇಘ ಖುಷ್ಕಿ ಯೂಟ್ಯೂಬ್ ಚಾನಲ್. ಇವತ್ತು ಇಂಗ್ಲೀಷ್ ಪೇಪರ್ ಇರೋದ್ರಿಂದ ಒಂದು 5 ಗಂಟೆಗೆ ಹಂಗೆ ಎದ್ದಿದ್ದೆ. ಇಂದು ಸ್ವಲ್ಪ ರಿವಿಷನ್ ಮಾಡೋದಿತ್ತು, ರಿವಿಷನ್ ಮಾಡ್ಕೊಂಡು ಅಲ್ಲಿ 7 o'clock ಆಯಿತು. ಇವಾಗ ಗುರುವಾರ ಆಗಿರೋದ್ರಿಂದ ತಲೆ ಸ್ನಾನ ಮಾಡಿಕೊಂಡು ಗೆಟ್ ರೆಡಿ. ಗೈಸ್ ಇವಾಗ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ನಮ್ಮ ಸಿಸ್ಟರ್ ಅಂಬಿಕಾ ಅಂತ ಹೈಸ್ಕೂಲು ಟಿಫಿನ್ ಮಾಡಿಸು ಅಂತಂದೆ, ಮಾಡಿಸ್ತಿತ್ತು. ಜುಕ್ಕಿ ಜುಕ್ಕಿ ಇಡ್ಬೇಡ, ನನಗೆ ಗಂಟ್ಲು ಸಣ್ಣದೈತೆ ನಂದು. ಸ್ವಲ್ಪ ಸ್ವಲ್ಪ ಇಡು, ಸ್ವಲ್ಪ ಸ್ವಲ್ಪ ಇಡಲಿ, ಅಷ್ಟು ತಗೋಬೇಡಲಿ. ನಾನು ಅಷ್ಟು ತಿನ್ನಲ್ಲ, ಸ್ವಲ್ಪ ಸ್ವಲ್ಪ. ಅಷ್ಟು ಸಾಕು. ಅದೇ ಗೊತ್ತಾಗೋಲ್ತಂಗ. ಭಾಳ ದಿವಸ ಆಯಿತು ಒಬ್ಬರ ವೆರಿ ಇಂಪಾರ್ಟೆಂಟ್ ಪರ್ಸನ್ನ ಮೀಟ್ ಮಾಡಬೇಕಿತ್ತು, ಮಾಡಿರಲಿಲ್ಲ. ಅದಕ್ಕೆ ಐ ಥಿಂಕ್ ಕೋಪ ಮಾಡ್ಕೊಂಡಾರ ಅನಿಸುತ್ತೆ ಅವರು ಇವತ್ತು. ಅದಕ್ಕೆ 1 ಮಾರ್ಕ್ಸ್ ನನಗೆ ಯಾವ ನೆನಪನೇ ಆಗೋಲ್ವ ಎಷ್ಟು ಓದಿದ್ದು. ಹಂಗೇನಿಲ್ಲ, ಜಸ್ಟ್ ಜೋಕ್ ಮಾಡಿದೆ. ಒಬ್ಬರು ವೆರಿ ವೆರಿ ಇಂಪಾರ್ಟೆಂಟ್ VIP ನಾನು ಇವತ್ತು ಭೇಟಿ ಮಾಡಬೇಕು. ಜಾಸ್ತಿ ದಿನ ಆಯ್ತು ಹೋಗೇ ಇಲ್ಲ, ಜಗ್ಗೆ ಕೋಪ ಮಾಡ್ಕೊಂಡಾರ ಅನಿಸ್ತಾ. ಇವತ್ತು ಲೆಟ್ಸ್ ಕಮ್ಸ್ ಟು ಮೀಟ್. ತೋರಿಸ್ತೀನಿ ಬನ್ನಿ ಆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಯಾರು ಅಂತ. ನನಗೆ ಅವರು ತುಂಬ ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂದರೆ ಐ ಕಾಂಟ್ ಎಕ್ಸ್ಪ್ರೆಸ್. ಅಷ್ಟು ಇಷ್ಟ ಅವರು. ನನ್ನ ಸುಖ ದುಃಖ ಎಲ್ಲದರಲ್ಲೂ ನನ್ನ ಜೊತೆಗಿರ್ತಾರೆ. ಆಮೇಲೆ ನನಗೆ ಬೇಜಾರಾದರೂ ಫಸ್ಟ್ ನೆನಪಾಗೋದು ಅವರು, ನನ್ನ ಖುಷಿ ಆದರೂ ಫಸ್ಟ್ ನೆನಪಾಗೋದು ಅವರು. ಎಷ್ಟು ನನಗೆ ಅವರು ಇಷ್ಟ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಜಾಸ್ತಿ. ಕಾಲೇಜ್ಗೆ ಹೋಗ್ಬೇಕು ಅನ್ಕೊಂಡೆ, ಇನ್ನೂ ಹೆಂಗಿದ್ರು 1 hour ಟೈಮ್ ಐತೆ. ಸೊ ಅದಕ್ಕೆ ಇವ್ರನ್ನ ಮೀಟ್ ಆಗಿ ಆಮೇಲೆ ಕಾಲೇಜ್ಗೆ ಹೋದ್ರು ಆಯಿತು ಅಂತ. ಅಯ್ಯೋ ತುಂಬ ರಶ್ ಆಯ್ತಾ. ನಾನು ಹೇಳಿದ್ನಲ್ವ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ, ಅದು ಬೇರೆ ಯಾರೂ ಅಲ್ಲ, ರಾಘವೇಂದ್ರ ಸ್ವಾಮಿ, ನನ್ನ ಫೇವ್ರೆಟ್ ಗಾಡ್. ಭಜಿಸುವ ಶರಣ ಗುರುವೇ ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿತ ಹರಿಯ ಮಗುವೇ ದೇವಕುನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿತ ಹರಿಯ ಮಗುವೇ. ಬಿಸಿಲಲ್ಲಿ ಒಣಗಿಸು, ನೆರಳಲ್ಲಿ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲೆಲ್ಲಾದರೂ ಹಾಕು, ನೀರೆಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ನೀನಾಗಿ ಹಾಯಾಗಿರುವೆ ರಾಘವೇಂದ್ರ. ನೋಡಿದ್ರಲ್ಲ, ಅವರೇ ನಮ್ಮ ಫೇವ್ರೆಟ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಜಾಸ್ತಿ ದಿನ ಆಯಿತು. ಗುರುವಾರ ಅವಾಗ ಬರ್ತಾ ಇದ್ದೆ ಲೈಬ್ರರಿ ಬರಬೇಕಾದ್ರೆ, ಸೆಂಟ್ರಲ್ ಲೈಬ್ರರಿ ಬರಬೇಕಾದ್ರೆ ನಾನು ಅಲ್ಲಿ ಗುಡಿಗೆ ಹೋಗ್ಲಾರ್ದೆ ಹೋಗ್ತಿರ್ಲಿಲ್ಲ. ಬಟ್ ಇವಾಗ ಎಕ್ಸಾಮ್ಸ್ ಬಂದಿರೋದ್ರಿಂದ ಈ ಕಡೆ ಬರೋದೇ ಆಗಿಲ್ಲ. ಬರೀ ಕಾಲೇಜು ಆಯಿತು, ಹಾಸ್ಟೆಲ್ಲು.
ಅದಕ್ಕೆ ಕೋಪ ಮಾಡ್ಕೊಂಡಿದ್ರ ಅಂತ ಅನಿಸುತ್ತೆ. ನಿನ್ನೆ ಕೂಡ ಡೈಲಿ ನೆನೆಸ್ತೀನಿ ನಾನು ಹಾಸ್ಟೆಲಿದ್ದರೂ ಕೂಡ, ಬಟ್ ಆದರೆ ಗುಡಿಗೆ ಹೋಗ್ಬೇಕಂತ ಅನಿಸ್ತು. ಅದಕ್ಕೆ ಇವತ್ತು ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ರಾಯರ ಗುಡಿಗೆ ಹೋಗ್ಬೇಕಂತೇಳಿ ಹೋಗಿ ಬಂದೆ. ರಾಯರಂತರೂ ತುಂಬ ಖುಷಿ ಆದರು, ಅವ್ರಿಗಿಂತ ಜಾಸ್ತಿ ಖುಷಿ ನಾನು ಆದೆ. ಬರುವಾಗ ಹಂಗೆ ಯಾಕೆ ಬರಲಿ ಅಂತ ಫ್ಲವರ್ ತಗೊಂಡು ಬಂದೆ. ನಾಗವೇಣಿಗೆ, ದೀಪಿಕಾಗೆ, ಮಹೇಶ್ವರಿಗೆ. ನಾನು ಇವತ್ತು ಯಾಕೋ ಫ್ಲವರ್ ಇಟ್ಕೋಬೇಕು ಅನಿಸ್ತಂತೇಳಿ ಸೊ ಫ್ಲವರ್ ತಗೊಂಡು ಇಟ್ಕೊಂಡೆ. ಮತ್ತು ಅಲ್ಲಿ ಕೂಡ ರಾಯರಿಗೊಂದು ಇಟ್ಕೊಂಡೆ. ಸೊ ಅವರಿಗೆ ತಗೊಂಡೆ. ಎಕ್ಸಾಮ್ಸ್ 10 ಗಂಟೆಗೆ, ಇವಾಗ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಐತೆ. ಹಾಫ್ ಆನ್ ಅವರ್ ಅಲ್ಲ, 1 ಅವರ್ ಟೈಮ್ ಐತೆ. ಸ್ವಲ್ಪ ಹೋಗಿ ರಿವಿಷನ್ ಮಾಡಿಕೊಂಡು ಎಕ್ಸಾಮ್ ಅಲ್ಲಿಗೆ ಹೋದ್ರೆ ಆಯಿತು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ. ಕಾಲೇಜ್ ಬಂತು, ಎಲ್ಲ ಪ್ರಿಪೇರ್ ಆಗೀನಿ. ಬಟ್ ಆದರೂ ಯಾಕೋ ಸ್ವಲ್ಪ ಫಿಯರ್ ಫೀಲಿಂಗ್ ಯಾವಾಗಲೂ ಇದ್ದಿದ್ದೆ. ಎಕ್ಸಾಮ್ ಅಂದ್ರೇ ಒಂಥರ ಹಂಗೆ, ಎಷ್ಟೇ ಪ್ರಿಪೇರ್ ಆದರೂ ಕೂಡ ಅದು ಫೀಲಿಂಗ್ ಇರಬೇಕು. ಫಿಯರ್ ಹಂಗಂದ್ರೇ ಅದಕ್ಕೆ ಎಕ್ಸಾಮ್ ಅಂತ ಕರೆಯೋದಲ್ಲ. ಓದ್ಕೊಂಡಿನೆಲ್ಲನೂ ಚೆನ್ನಾಗಿಯೇ ಬರಿತೀನಿ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರುತ್ತದೆ. ಚೆನ್ನಾಗಿ ಬರೆಯಲ್ಲ ಅಂತದ್ದು ಹೆಂಗೆ ಹೇಳ್ತೀನಿ. ಸರಳಾದೇವಿ ಸಚಿಚಂದ್ರ ಅಗರ್ವಾಲ್ ಈ ಬಾಸ್ ಕುತ್ಕೋರೆ. ಹಾಯ್, ಗುಡ್ ಮಾರ್ನಿಂಗ್. ನಾನು ರಾಯರ ಗುಡಿಗೆ ಹೋಗಿ ಬಂದೆ. ಇವತ್ತು ಎಕ್ಸಾಮ್ ಐತಿನ 2 ಎಕ್ಸಾಮ್ ಅಷ್ಟೇ ಮುಗೀತು. ಕ್ಲೋಸ್. ಮತ್ತೆ ಯಾವಾಗಿಲ್ಲ, ನಾನು ಮುಗೀತು ಡಿಗ್ರಿ. ನೆಕ್ಸ್ಟ್ ಬರಲ್ಲ, ಡಿಗ್ರಿ ಮುಗೀತು ಅಷ್ಟೇ, ಬೇರೆ ಕಡೆ ನೆಕ್ಸ್ಟು. ಬಾಯ್. ಟಿಫಿನ್ ಮಾಡಿದ್ರಾ? ಡೈಲಿ ಇವ್ರನ್ನ ಮಾತಾಡ್ಸ್ಲತ್ತೆ, ಕಾಲೇಜಿಗೆ ಎಂಟ್ರಿನೇ ಆಗಲ್ಲ. ದೀಪಿಕಾ, ನಾಗವೇಣಿ ಅವರು ಆಲ್ರೆಡಿ ಬಂದು ಕುತ್ಕೊಂಬಿಟ್ಟಾರ. ಒಂಥರ 500 ಇದ್ದಂಗೆ ಅವರು ಬಂದ್ಬಿಟ್ಟಿರ್ತಾರೆ. ಈಗ ಲೇ ಸ್ವಲ್ಪ ನಮ್ಮ ಮನೆ ಕೆಲಸ ಬಗುಷಿ ಏನಾನ ಸ್ವಲ್ಪ ಇರ್ಬೇಕಲ್ಲ. ಇದ್ದವ್ರು ಲೇಟಾಗಿ ಬರ್ತಾರ. ನಿಮ್ಮ ಹಂಗೈತೆ ಊರ ಮುಂಜಾನೆ ಬಂದು ಕುಂತ್ಕೊಳಲ್ಲ ಇಲ್ಲಿ. ಗಾಯ್ಸ್, ನಾನು ಅಷ್ಟೇ ಹೋಯ್ಕೊಂಡ್ರೆ ಇವ್ರು ನನ್ನ ಉಳಿಸಲ್ಲ ಅಂತ ಗೊತ್ತಿರುತ್ತೆ ನನಗೆ. ಅದಕ್ಕಂತಾನೆ ಇವ್ರು ಕೂಡ ತರ ಅಲ್ಲ. ಏನಿದು ಇಷ್ಟೊಂದು ಕ್ಲೀನ್ ಆಗ್ಬಿಡುತ್ತೆ ಎಲ್ಲ. ಇಷ್ಟ ತರ ಕಸ ಬರೋದೇ ಮೈಸೂರು ಕೂತ್ಕೊಂಡು. ಮಹೇಶ್ವರಿ ಅವರು ಇಷ್ಟೊತ್ತನ ಕಲೆ ಬಿದ್ದು ಕಸ ಬೆಳೆದಿದ್ದಾರೆ. ನಾಗವೇಣಿ ನೀನು ಆ ಕಡೆ ಬೆಳೆದಿ, ಇದು ನಾ ದೀಪಿಕಾ ಬೆಳ, ಇದಿಷ್ಟು ಮಹೇಶ್ವರಿ ಬೆಳ. ಇಲ್ಲಿ ಎಕ್ಸಾಮ್ಸ್ ಮುಗಿಸಿದ್ವಿ. ಪೇಪರ್ ಅಂತೂ ಸೂಪರ್ ಆಗಾಯ್ತು. ಇನ್ನೊಂದೇ ಎಕ್ಸಾಮ್ ಐತೆ. ಏನ್ ದೀಪ? ಬಹಳ ಬೇಜಾರ. ಈ ಗಂಟಲಲ್ಲಿ ಸಿಕ್ಕಾಕೊಂಡಿರೋ, ಗಂಟಲಲ್ಲಿ ಕಿಚ್ ನಮಗೆ ಒಂಥರ ಬಿಸಿ ತುಪ್ಪ ನುಂಗ್ಬಿಟ್ಟಿದ್ದೀವಿ ಇಷ್ಟು ದಿನ. ಒಂದು ಹನಿ ಅದು ನಾವು ಹೊಟ್ಟೆ ಒಳಗಡೆ ಹೋಗಿದೆ ಅಂತ ನಾವು ಭಾವಿಸಿದ್ವಿ. ಆದರೆ ಅದು ಹೊಟ್ಟೆ ಒಳಗೆ ಹೋಗಿಲ್ಲ. ಅದು ದಿನ ಹೋಗ್ತಾ ಇದ್ದಂಥ ಒಂದು ಹನಿ ಈಗ ಗಂಟಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ನುಂಗ್ಬೇಕು ಒಂಥರ. ಇನ್ನು ನೆಕ್ಸ್ಟ್ ಒಂದೇ ಪೇಪರ್ ಗೊತ್ತಾ, 14 ಒಂದು ಪೇಪರ್ ಮುಗಿದು ನಮ್ಮ ಡಿಗ್ರಿ ಲೈಫ್ ಮುಕ್ತಾಯ. ಈ ಸರಳಾದೇವಿ ಕಾಲೇಜಿನ ಒಂದು ಅಧ್ಯಾಯ ಮುಕ್ತಾಯ. ನನಗೆ ಏನು ಪ್ರಾರಂಭ ಮತ್ತು ಈ ಕಥೆಯ ಒಂದು ಸಾರಾಂಶ ಎಲ್ಲ ಬರೆದಿದ್ದೀವಿ. ಉಪಸಂಹಾರ ಕೇವಲ ಒಂದು ಬಾಕಿ ಇದೆ. ಅದನ್ನು ಬರೆದ ನಂತರ ನಮ್ಮ ಮುಂದಿನ ಜೀವನದ ಒಂದು ಅತಿ ದೊಡ್ಡ ಪ್ರಶ್ನೆಯ ಮೇಲೆ ಭಯ ಇದೆ, ಹಾಗೂ ಕ್ಯೂರಿಯಾಸಿಟಿ ಕೂಡ ಇದೆ, ಯಾವ ಥರ ಜೀವನ ಬರುತ್ತೆ ಅಂತ. ಆದರೆ ಮುಂದೆ ಬರ್ತಕ್ಕಂಥ ಜೀವನ ಈ ಮುಂಚೆ ಹೋದಂಥ ಜೀವನಕ್ಕಿಂತ ಕಷ್ಟಕರವಾಗಿರುತ್ತೆ. ಒಂದು ನಿಜಾಂಶ ಎಲ್ಲರ ಒಂದು ಹೃದಯದಲ್ಲಿ ಕಾಡ್ತಾ ಇದೆ. ಆದರೆ ಇದನ್ನು ಮುಗಿಸ್ತಾ ಇದ್ದೀವಿ, ಮುಗಿಸ್ತೀವಿ ಕೂಡ. ಯಾರ ಜೊತೆಗೆ ಇರ್ತಾರೋ ಬಿಡ್ತಾರೋ. ಕಾಲೇಜ್ ಅವಶ್ಯಕತೆ ಅನ್ನೋದಕ್ಕಿಂತ ಇಲ್ಲಿ ಕಲಿತಂತಹ ಲೆಸನ್ಸ್ ಆಗಿರ್ಬೋದು, ಹ್ಯಾಪಿ ಮೂಮೆಂಟ್ಸ್, ಟ್ರ್ಯಾಜಡಿ ಕೂಡ ಇದೆ, ಕಾಮಿಡಿ ವಿತ್ ಟ್ರ್ಯಾಜಡಿ ಇನ್ಕ್ಲೂಡೆಡ್ ಹಾಲ್. ಆದರೆ ಈ ಕಾಲೇಜ್ಗಿಂತ ಈ ಒಂದು ಪ್ರೀಶಿಯಸ್ ಬಾಂಡಿಂಗ್ ಆಫ್ ದ ಫ್ರೆಂಡ್ಶಿಪ್ನ ಬಿಟ್ಟು ಹೋಗೋಕ್ಕೆ ಭಾಳ ದುಃಖ. ಕಣ್ಣಂಚಲ್ಲಿ ನೀರು ತುಂಬಿವೆ. ಕೆಳಗೆ ಜಾರಲು ಸಮಯ ಬೇಕಿದೆ ಅಷ್ಟೇ. ಆ ಜಾರಲು ಬೇಕಾದಂತಹ ಸಮಯ ನೀಡಲು ನಮ್ಮಲ್ಲಿ ಅಂತಹ ಅಮೂಲ್ಯವಾದ ಸಮಯ ಇನ್ನು ಕೇವಲ 8 ದಿನಗಳಲ್ಲಿ ಬರಲಿದೆ. ನಮ್ಮ ಅಕ್ಕನವರೆಲ್ಲರೂ ಎಕ್ಸಾಮ್ ಬರೆದು ಹೊಂಟ್ರು. ಗೈಸ್, ವಿ ಆರ್ ರಿಸೀವಿಂಗ್ ಅವರ್ ಮಾರ್ಕ್ಸ್ ಕಾರ್ಡ್ಸ್ ಆಫ್ 5th ಸೆಮ್. ಅಲ್ಲಿ ಎಕ್ಸಾಮ್ ಪ್ಯಾಡ್ ವಜ್ಜಾತ ತಿಡಲೆ ಏನಾಗಲ್ಲ. ನೀನು ಹೊತ್ಕೊನಲ್ಲಿ ನಿನ್ನ ಬ್ಯಾಗ್ ಹೊತ್ಕೊಂತ. ನನ್ನ ಬ್ಯಾಗ್ ಹೊತ್ಕೊಂಬಟ್ಟು ನಾನು ನಿನ್ನ ಬ್ಯಾಗಿನ ನೀನು ಬ್ಯಾಗ್ನ ಹೊತ್ಕೊಂಡು, ಬ್ಯಾಗ್ ನಿನ್ನ ಹೊತ್ಕೊಂಡಿಲ್ಲ. ಇರಲಿ, ಏನಾಗಲ್ಲ. ಗೈಸ್, ಇವತ್ತು ದೊಡ್ಡ ಮನಸ್ಸು ಮಾಡಿ ದೀಪಿಕಾ ಅವರು ಫೋನ್ಪೇಯನ್ನು ಮಾಡ್ತಿದ್ದಾರೆ. ಯಾವಾಗಾರ ನೋಡ್ಲಿ ನನ್ನ ಫೋನಿಂದನೇ ಮಾಡಿಸ್ತಾ ಇದ್ಲು. ಫಾರ್ ದ ಫಸ್ಟ್ ಟೈಮ್ ಪೇ ಮಾಡಕ್ ಕುಂತಾಳ. ಅದಕ್ಕೆ ನಂದೇನಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡಲೇಬೇಕು. ಒಂದ್ರಾಗ 2 ಪಾರ್ಟಿಲ್ಲ. ನನಗೆ ಒಂದೈದು ಕೇಳ ಎಷ್ಟಂತ 50 ರೂಪಾಯಿ ಸಾಲ್. 50 ರೂಪಾಯಿ ಅಂಕಲ್ 2 ಹೇಳ್ಕೊಡ್ರಿ. ಸ್ಕ್ಯಾನರ್ ಫಸ್ಟ್ ಟೈಮ್ ಇವ್ರು ಮಾಡ್ತಿದ್ದಾರೆ. ಮಾಡಲೇಬೇಕು. ಹೆಸರೇನು ಬರುತ್ತೆ ನಿಮ್ದು? ಉಮಾಸಾಗರ್. ಹಾಕ್ಲಿ ಒಂದು 5,000 ಏನಾಗ್ತದೆ ಕಾಣಕ್ ಬಿಡ್ಲಿ. 50 ಹಾಕಿ, ಇನ್ನೊಂದು 0 ಹಾಕಿ. ಹಿಂಗೆ ಯಾಕೆ ನನಗಾದ್ರೆ ಸಣ್ಣದು ಕೊಟ್ಟಿರಿ ಗೊತ್ತಾ? ತಿನ್ನಂಗೆಲ್ಲ ತಿನ್ನಂಗೆಲ್ಲ ಸಣ್ಣದಾಕ. ಏನ್ ಮಾತಾಡ್ತಿಲ್ಲ?
ದೇರ್ ಸ್ಮೋಗ್ ಅಲ್ಲ, ದೇರ್ ಇಸ್ ಅ ಸ್ಮೋಗ್. ಅಂತೂ ಇಂತೂ ಒಬ್ರು ಇಂಗ್ಲಿಷ್ ಟೀಚರ್ ಆಗ್ಬಿಟ್ಟೆ ನಾನು. ನನಗೆ ಬರೋದೇ ಅರ್ಧಮರ್ಧ ಇಂಗ್ಲೀಷು. ಆ ಅರ್ಧಮರ್ಧ ಇಂಗ್ಲೀಷ್ನ ಈಗೀಗ ಅರ್ಧ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಗೈಸ್, ಎಲ್ಲ ಹುಡುಗರು ನಮ್ಮ ಕಾಲೇಜ್ ಯೂನಿಫಾರ್ಮ್ ಡ್ರೆಸ್ಸೇ ಕಾಣ್ತಾವ. ಎಲ್ಲೆಲ್ಲೂ ನಾವೇ ನಾವಷ್ಟು ಸರಳ ಇಲ್ಲ ನೋಡಲ್ಲ. ಎಲ್ಲಿ ನೋಡಿದ್ರ ಇಲ್ಲಿ ನಿಂತಾರ ನಮ್ಮ ಅಣ್ಣವರು, ಎಲ್ಲೂ ಅಂತಾರ, ಎಲ್ಲಿ ನೋಡಿ ಸರಳದೇವಿನಿ. ಏನ್ ಗೊತ್ತಾ, ಬಳ್ಳಾರಿ ಫುಲ್ ಸ್ಟ್ರಿಕ್ಟ್ ಮಾಡಿದಾರೆ ನೋಡಿದ್ರಲ್ಲ. ಎವ್ರಿವನ್ should wear the helmet, wear a head. ಅದೇನಂತಾರೆ ಹೆಲ್ಮೆಟ್. ಆಕ್ಚುಲಿ ಚೆನ್ನಾಗಿ ಮಾತಾಡ್ತೀನಿ, ಅದೇನೋ ಸ್ವಲ್ಪ ಡಿಪ್ರೆಷನ್ ಆಗ್ಬಿಟ್ಟೆ. ಎವ್ರಿವನ್ should wear ಹೆಲ್ಮೆಟ್. ಅದು ನನಗೆ ಆಮ್ಲೆಟ್, ವಿಲಿಯಂ ಶೇಕ್ಸ್ಪಿಯರ್ ಆಮ್ಲೆಟ್ ಹಾಕಿ ಬಂತೆ. ಇದು ಬಂದ್ಬಿಟ್ಟು ಏನಿದು, ಫುಟ್ಬಾಲ್ ಮೈದಾನ. ನಾವೆಲ್ಲ ಫುಟ್ಬಾಲ್ ಎಲ್ಲ ಆಡಲ್ಲ. ನಾವೇನಿದ್ರು ಕಾಲು ನೋಯ್ತಾವ. ನಾವು ಕ್ರಿಕೆಟ್ ಆಡಲ್ಲ, ಕೈ ನೋಯ್ತಾವ. ಕುಂಟ್ಲಿ ಆಡಲ್ಲ, ಕಾಲು ನೋಯ್ತಾವ. ಮತ್ತೆ ಏನ್ ಆಡ್ಬಾರ್ದು, ಸೈಲೆಂಟ್ ಆಗಿರ್ಬೋದಲ್ಲ. ಹೈದರಾಬಾದ್ ಬಿರಿಯಾನಿ ಏನು ಮಾಡಬಾರ್ದು ಗೊತ್ತಾ, ಏನು ಆಟ ಆಡೋಕೆ ಹೋಗ್ಬಾರ್ದು. ಜಸ್ಟ್ ಹೈದರಾಬಾದ್ ಬಿರಿಯಾನಿ ತಿಂದು ಮಮ್ಮೂಲೆಲ್ಲ ಮಾಡಬೇಕು. ಗಾಯ್ಸ್, ಫೈನಲಿ ಅಂಬಿಕಾ ಬಂದು. ಇವಳ ಹತ್ರ ಬೇರೆ ಮೊಬೈಲ್ ಇಲ್ಲ, ಏನಿಲ್ಲ. ಸಿಕ್ಕರ್ ಕೂಡ ಫೋನ್ ಮಾಡ್ಸಕೊಂತಾಳ. ನನಗಂತೂ ಯಪ್ಪ ಸಾಕಾಗೋಯ್ತಿಕ್ಕೆ ಸಿಗೋದ್ರಾಗ. ಫೈನಲಿ ಅಂಬಿಕಾ ನಾವು ಬೆಂಗಳೂರು ರೋಡ್ಗೆ ಎಂಟ್ರಿ ಆದ್ವಿ. ಶೂಸ್ ಫಸ್ಟ್ ಇಲ್ಲಿ ಯಾವುದೊಂದು ಜನ ಏನಿದು ಫಸ್ಟ್ ಐತಲ್ಲ, ಆ ಶಾಪಿಗೆ ಹೋಗಮ್ಮ. ಅಲ್ಲಿ ಏನಾದ್ರು ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಹೋಗಮ್ಮ. ಸುಮ್ಮನೆ ಆಯ್ತು, ತಿನ್ಬಿಡ ಮೋಟು. ಮೊದಲು ಶೂಸ್ ತಗೋಣ. ಯಾವ ಬಂದಿದ್ರಿ ಅಂದರೆ ನಿಮ್ಮ ಸ್ಕೂಲಿನ ಸಪ್ರೇಟ್ ಇದಾವಣ್ಣ? ಗೈಸ್, ಇಲ್ಲಿ ಸಿಗಲಿಲ್ಲ ಬಿಕಾಸ್ ಇವ್ರ ಸ್ಕೂಲ್ ಕಿತ್ರಾಣ ಚೆನ್ನಮ್ಮ. ಸೊ ಅದು ಬೇರೆ ಶಾಪಲ್ಲಿ ಮಾಡ್ತಾರಂತೆ. ಸೊ ಅಲ್ಲಿ ಸಿಗಲಿಲ್ಲ, ಬಂದ್ವಿ. ನೆಕ್ಸ್ಟ್ ಯಾವ ಶಾಪು ನೋಡಬೇಕು. ಅಷ್ಟಲ್ಲ, ನಾನು ಚೆನ್ನಾಗಿ ಕಾಲೇಜ್ನಲ್ಲಿ ಅಲ್ಲಿ ಎಕ್ಸಾಮ್ ಬರೆದು ಸುಸ್ತಾಗಿ ಬಂದಿನಿ ಮತ್ತೆ. ಗೈಸ್, ಫೈನಲಿ ತಂದ್ವಿ ಶೂಸು. 300 ಅವ್ರ ಫ್ರೆಂಡ್ಸ್ ಎಲ್ಲ 300 ತಂದಿದಂತೆ. ಬಟ್ ಆಯಪ್ಪ ನೋಡಿದ್ರೆ 330 ಇಲ್ಲದೆ ಕೊಡಲ್ಲ ಅಂತ ಹೇಳಿದ್ರು, ಇರ್ಲಿ ಬಿಡ ಅಂತೇಳಿ ತಂದ್ವಿ. ಗಾಯ್ಸ್, 10 ರೂಪಾಯಿ ಅಂತ ಹೇಳ್ಬಿಟ್ರು. ಏನೇನು ಸಿಗುತ್ತೆ ಎಲ್ಲಿ ಕಡಿಮೆ ಸಿಕ್ಕಂದ್ರೆ ಅಲ್ಲಿ ನಿಜ. ಹಾಂ, 5 ರೂಪಾಯಿ ಉಳಿಸ್ಬೇಕು. ಇವ್ರಿಗೇನು ಮಾತಾಡ್ತಾರಲ್ಲ ಅಜ್ಜಿ. ಅಜ್ಜಿ ಕೂಡ ಹೇಳಿದ್ರು 10 ರೂಪಾಯಿ ಅಂತೇಳಿ 100 ರೂಪಾಯಿ ಶಂತಿ ಮಾಡ್ಕೊಂಬಿಟ್ಟೆ. ಅದು ಕ್ಲಿಪ್ಸು ಮತ್ತು ಇನ್ನೂ ಏನೇನು ಬೇಕಲ್ಲ ಮೆಟೀರಿಯಲ್ಸ್. 110 ರೂಪಾಯಿ ಮಾಡಿದ್ದಾರೆ. 110 ರೂಪಾಯಿ. ನಿಮ್ಗೆ ನನಗೆ ಕ್ವಶನ್ ಕೇಳೋ ಗೈಸ್, 10 ರೂಪಾಯಿ ಹೇಳಿದ್ರು. ನಂಗೆ 10 ರೂಪಾಯಿ ಸಿಗೋದು ಏನೋ ಒಂಥರ ಖುಷಿ. ಕಡಿಮೆ ರೇಟಿಂಗ್ ಏನೇನೋ ಸಿಗ್ತಾವಲ್ಲ ಅಂತ. ನಿಮ್ಮ ಪಾಪುಗೆ ಬೇಡ ಅರ್ಜೆಂಟ್ ಏನಿಲ್ಲ. ಆಟೋಕ್ಕೆ ಏರಿದ್ವಿ. ಅಪ್ಪ ಇಷ್ಟೊಂದು ಬಿಸಿಲು ನಡ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ. ಬಟ್ ಈ ಬಿಸಿಲು ನೋಡಿ ಬಿಸಿಲಿಗೆ ಅಂಜ್ಕೊಂಬಿಟ್ವಿ. ಈ ಬಿಸಿಲಾಡ್ಗೊಂಬೆ ಅಂಜ್ಕೊಂಬಿಟ್ಲ ಅಂದರೆ ಬಳ್ಳಾರಿ ಬಿಸಿಲು ಎಷ್ಟು ಬೇಡ. ಈ ಬಳ್ಳಾರಿಗೆ ನಮ್ಮ ಬಿಸಿಲಾಡ್ಗೊಂಬೆ ಮೇಗ ಖುಷಿಯಾಗಿ ಅಂಜ್ಕೊಂಡ್ಬಿಟ್ಟಾರ. ನಿಜ ಗೊತ್ತಾ, ನಮ್ಮ ರಾಯಚೂರು ಬಿಸಿಲು ಅಂದ್ರೆ ಬಳ್ಳಾರಿ ಇನ್ನೂ ಬಿಸಿಲು ಇಷ್ಟು ಬಿಸಿಲು ಹೊಡಿತೈತೆ. ಬಿಡಂಬಿಕಾ, ನಾನು ಮಾತಾಡ್ಬಿಡಂಬಿಕಾ, ಕೈ ಬಿಡು. ನೀನು ಯಾರು ಹೇಳಕ್ಕಲ್ಲ, ಕೈ ಬಿಡು. ನಾನು ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ, ಕೈ ಬಿಡು. ಕೈ ಬಿಡಂಬಿಕಾ, ಬಿಡಕಲ್ಲ. ಈಗೇನು ವಿಡಿಯೋ ಡಿಲೀಟ್ ಮಾಡಂತ ಹೇಳಿಲ್ಲ. ನಂದು ನಿಜ ಡಿಲೀಟ್ ಮಾಡ್ಕೊಂಡು ಕೈ ಬಿಡು. ನನ್ನದು ನಿಮ್ಗೆ ಸಂಬಂಧ ಇಲ್ಲಿ ಮುಗಿದು ಕೈ ಬಿಡು. ಅಂಬಿಕಾ, ಕೈ ಬಿಡು. ನನ್ನ ಇಷ್ಟ ಅಂಬಿಕಾ, ಕೈ ಬಿಡು. ಸೀರಿಯಸ್ ಆಗಿ ಬಿಡಕ್ಕೆ ನೀನೇ ಬಿಡಕೋಬೇಡ ಅಂತ ಹೇಳಿಲ್ಲ. ಅಂಬಿಕಾ, ಇಂಟ್ರೆಸ್ಟ್ ಇಲ್ಲ, ಕೈ ಬಿಡು. ಜಗಳ ರೋಡ್ ನೋಡುವಾಗ ಮಂದಿ ಬರಕೊಂತಾರ. ನಾನು ಕೈ ಬಿಡು. ಅಂಬಿಕಾ, ಸೀರಿಯಸ್ ಹೇಳ್ಕೊಂತೀನಿ, ಬಿಡು ಕೈ. ಅಂಬಿಕಾ, ಕೈ ಬಿಡು. ಏನು ಆಟ ತಗೊಂತೀಯ ನೀನು? ಸುಮ್ಮನೆ ಜಗಳ ಮಾಡ್ಬೇಡ, ಹೇಳ್ಕೊಂತೀನಿ. ಮಂದಿ ಬರಕೊಂತಾರ, ಕೈ ಬಿಡು. ಏನಿಲ್ಲ ಬಿಡು. ನಾನು ಇಂಟ್ರೆಸ್ಟ್ ಜೊತೆ ಮಾತ್ರ ಕೈ ಬಿಡು. ನೀ ಹೇಳಿಲ್ಲ ವಿಡಿಯೋ ಡಿಲೀಟ್ ಮಾಡಂತ, ನಾನು ಮಾಡ್ತೀನಿ. ಕೈ ಬಿಡು, ಕೈ ಬಿಡು. ಅಂಬಿಕಾ, ಸೀರಿಯಸ್ ಹೇಳ್ಕೊಂತೀನಿ. ನಾನು ಏನು ನೋಡ್ತೀನಿ, ಆಟ ಹಾಕೋಬೇಡಿ, ಮುಂಚೆ ಹೋಗು. ಇನ್ನೊಂದ್ಸಲ ನಾನು ಮಾತಾಡ್ಸಿ ಸರಿಗಿಲ್ಲ ನೋಡಿ. ಹೇಳಿ ನಾನು ಶಟ್ಕೊಂಡು ಹೋಗಿ, ನನಗೆ ನಿಂತಿಲ್ಲ ನಿಂದ. ಡಿಲೀಟ್ ಮಾಡಂತ ಹೇಳಿ ನಾನು ಡಿಲೀಟ್ ಮಾಡಿನ ಅಷ್ಟೇ. ಗೈಸ್, ಸುಮ್ಮನೆ ಆಕಿನ ಕಾಡಿಸ್ಬೇಕಂತೇಳಿ ಸಾಂಗ್ ಮಾಡ್ತಿದ್ದೀನಿ. ನೋಡೋಣ ಏನು ಮಾಡ್ತಾವಂತ. ಅಂಬಿಕಾ, ಈಗ ನಿಂದ್ರಲ್ಲ ಏನು ಗೈಸ್, ಆಕಿನ ಜೊತೆ ಒಂದು ಸಾಂಗ್ ಮಾಡ್ಬೇಕು ಇವತ್ತು ಮಾಡ್ತೀನಿ. ನೋಡೋಣ ಏನು ಮಾಡ್ತಾಳಂತ. ಇವಾಗ ಕೂಡ ಅದೇ ಮಾಡ್ತಿದ್ದೀನಿ. ಇವಾಗ ಇದನ್ನ ತಗೊಂಡು ಕೆಳಗಿಡತೀನಿ. ಸ್ವಲ್ಪ ಕೋಪ ಎಲ್ಲ ತಣ್ಣಗಾಗಿ. ಮುದ್ದು ಬಂಗಾರ, ನನ್ನ ಮುದ್ದು ಬಂಗಾರ, ಮುದ್ದಾದ ಬಂಗಾರ, ಬಂಗಾರ, ಮುದ್ದು ಬಂಗಾರ ಅಂತ ಸಾಂಗ್ ಆಡ್ತೀನಿ. ಇಲ್ಲಿ ಅಬ್ಬ ಗೈಸ್, ಒಳಕಟ್ಬಿಟ್ಲ ಅವನು. ನಾನು ಜೋಕ್ ಮಾಡ್ಬೇಕು ಅಷ್ಟೇ. ಜೋಕ್ ಯಾವುದು ಸೇಮ್ ಅಲ್ಕಸ್ ಮುಚ್ಚು ಗೇಟ್. ಮುದ್ದು ಬಾ ಮುಚ್ಚಲ್ಲ. ಮುದ್ದು ಬಂಗಾರ, ಮುದ್ದು ಲವ್ ಯು, ಲವ್ ಯು, ಲವ್ ಯು, ಲವ್ ಯು. ಇನ್ನು ಇಟ್ಕೊಂಡಿಲ್ಲ ಅಂದ್ರೆ ನಾನು ನೀ ನಮ್ಮ ತಂಗಿ ಅಲ್ಲ. ನೀ ಏನೇನು ಸೀರಿಯಸ್ ಆಗಿ ನನಗೆ ಜೋಕ್ ಮಾಡಿ ನಾನು ಪಾರ್ಟಿ ನೀನು ಜೋಕ್ ಮಾಡಿ ನನಗೆ ಅಕ್ಕ ಮೇಲೆ ಒಂದು ಮಾತು ಅನ್ನಕ್ಕಿರಲ್ಲ. ನಂಗಿಲ್ಲ. ಇವಾಗ ನಮ್ಮ ಮಾತಾಡ್ಸಲ್ಲ. ನೀನು ಹೇಳಿದಲ್ಲ, ನಾನು ಜೋಕ್ ಮಾಡ್ತೀನಿ. ನನಗೆ ಮುಡ್ಕೋಬೇಕು ಅನಿಸ್ತು, ಮುಡ್ಕೊಂಡು ಬೇಸ್ಕೊಳವಲ್ದಾ. ಮತ್ತೆ ನನಗೆ ಇಟ್ಕೋಬೇಕು ಅನಿಸ್ತು, ಇಟ್ಕೊಂಡು ನನಗೆ ಏನು ಪ್ರಾಬ್ಲಮ್. ಇವಾಗ ಏನು ನಮಗೆ ಮಾತಾಡ್ಸಲ್ಲ. ಗಾಯ್ಸ್, ಫುಲ್ ಸಿಟಿಗೆ ಹೋಗ್ತಾಳೆ ಅಂಬಿಕಾ. ಇವಾಗ ಏನು ಮಾತಾಡ್ಸಲ್ಲ. ಇಲ್ಲಿ ಜೋಕ್ ಮಾಡಿಲ್ಲ. ಇಲ್ಲಿ ಜೋಕ್ ಮಾಡಿದ್ರೆ ಹೆಂಗೆ ಮಾಡ್ತೀನಿ ಅಂಬಿಕಾ?
ಜೋಕು ಮಾಡಬೇಡ, ಸರಿ ತಗೋ ಮಾಡಲ್ಲ ಮಾತಾಡ್ಸ್ಬೇಡ.